ಆಗೋ ಅತ್ತೆ ನೋಡ ಅತ್ತೆ ನೋಡ ಅಲ್ಲಿ ಕಾಣುವ ಚಂದ್ರನ ಮೇಲೆ ಸಹ ಕಳಂಕ ಉಂಟು. ಆದರೆ ಈಗ ಮುಖಕಮಲದಲ್ಲಿ ಸ್ವಲ್ಪವಾದರೂ ಕಳಂಕವಿಲ್ಲವಲ್ಲ. ಆಹಾ, ಏನು ಚಂದ್ರನ ಮುಖ ಬಿಂಬವೋ, ಏನು ತಾವರ ಮಲ್ಲಿಗೆಯೋ, ಏನು ಬಂಗಾರದ ಕೆಲಸಗಳು, ಏನು ಚಕ್ರವರ್ತಿಗಳು, ಈ ತರುಣ ಮನೆಯ ಕುಂಭಕುಚದ್ವಯಗಳು. ಈ ಬಿಂಬದರಿಯುವ ಅಟ್ಟಾಸದಿಂದುಟ್ಟಿರುವ ಪಟ್ಟಾವಳಿಯ ಮೇಲೆ ಗಟ್ಟಿತರ ಮಾತ ಕಟಾಣಿ ಮುತ್ತಿನಾರ ಪಂಕ್ತಿಯಲ್ಲಿ ನಲಿಬೈ ತರುಣಿಯ ಬಂದಾದರ ಕಮ್ಮಿ ಇಲ್ಲವಲ್ಲ. ಈ ಪೂರ್ಣ ರೂಪ ರಾಶಿಯಂ ಕಂಡು ಮನದೋಳಿ ಇವಳ ಅಂಗ ಸಂಗಮಂ ಬಯಸಿ ಸಂಗೀತ ಬಿಟ್ಟು ಸೇಬೇಕಂತ. ಈ ನಿಮ್ಮ ಮರ್ಭಾಗದ ಸಖಿ ಜನರ ಮಧ್ಯದಲ್ಲಿರುವ ಸಮಸ್ತ ನಕ್ಷತ್ರ ಮಂಡಲದ ರೋಹಿಣಿ ಮಿಂಚಿನ ರಾಶಿಯಂತೆ ಪುಟ ಹಾಕಿದ ಬಂಗಾರದ ಗೊಂಬೆಯಂತೆ ಮುಂಗೈಯರಗಿಣಿಯಂತೆ ತರುವ ಈ ಜಗನ್ಮಯನಿದಾರು ಸೃಷ್ಟಿಯೊಳಗಿನ ಎಲ್ಲ ಸ್ತ್ರೀಯರ ರೂಪ ಮಂದಿಕ್ಕರಿಸಿ ಮೆರೆಯುವ ಈ ಸುಂದರ ಚೆಲುವೆಯ ವೃತ್ತಾಂತವನ್ನು ತಿಳಿಸುವಕ್ಕ ಅಮ್ಮ ಅಕ್ಕಯ್ಯ, ಏನು ನಿನ್ನ ಆರ್ಭಾಟ? ಆಗ್ರದೆ ಇವಳನ್ನು ನೋಡಿದ ಮೇಲೆ ನನಗೆ ಇವಳನ್ನು ನೋಡಬೇಕೆಂದು ಆಸೆ ಆಗಿರುವುದು. ಈಗ ತಕ್ಷಣವರೆಗೆ ವಶ ಮಾಡಿಕೊಡಬೇಕು. ಅಮ್ಮ ಅಕ್ಕಯ್ಯ, ನಿನ್ನನ್ನು ನಾನು ಹೇಗೆ ಹಿಡಿಯಲು? ಆಗ್ರದೆ ಅವಳನ್ನು ವಶ ಮಾಡು, ನನ್ನನ್ನು ಹಿಡಿಯುವ ಅವಶ್ಯಕತೆ. ಅಮ್ಮನೇ, ಅಕ್ಕಯ್ಯ, ಇವಳನ್ನು ನನಗೆ ವಶ ಮಾಡಬೇಕು. ಅಕ್ಕಯ್ಯ, ವಶ ಮಾಡಬೇಕು. ಆಗ್ರದೆ ಮೊದಲು ಇವಳು ಯಾರೆಂದು ನೀನು ಕೇಳಿದೆ. ಅವಳು ಯಾರಾದರೆ ಏನು, ನನಗೆ ವಶ ಮಾಡು. ಅಕ್ಕಯ್ಯ, ಯಾರೆಂದು ಮೊದಲು ತಿಳಿಸಿವೆ. ಇವಳು ಯಾರು ತಿಳಿಸು. ಅಕ್ಕಯ್ಯ, ಹೇಳಲೆ? ಹೇಳಾಗ್ತದೆ. ಕೇಳಿದೆಯಾ? ತಿಳಿದುಕೊಳ್ಳಬೇಕೆಂಬ ಆತುರ, ತಿಳಿದುಕೊಳ್ಳಬೇಕೆಂಬ ಆಸೆ ನನಗೆ. ತಿಳಿದುಕೊಪ್ಪ ಅಮ್ಮನೇ, ನಿನ್ನ ಮನಸ್ಸು ಇಲ್ಲದು ಅವಳ ಮೇಲೆ ಬೀರುತ್ತದೆ. ಇಲ್ಲ, ನನಗೆ ತಕ್ಷಣ ತಿಳಿಸಕ್ಕ. ಮತ್ತೆ ಅವಳನ್ನು ಏನನ್ನು ಮಾಡಿವೆಯೋ ಮುಖ ವಿಚಾರವನ್ನು ನೀನು ಹೇಳಲೇಬೇಕು. ಅಮ್ಮನೇ, ನಾನು ಹೇಳಲೇಬೇಕು, ನೀನು ಕೇಳಲೇಬೇಕು. ಆಗ್ರದೆ ನೀನು ಹೇಳಬೇಕು, ನಾನು ಕೇಳಬೇಕು. ಕೀಚಕೇಂದ್ರ